ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ವ್ಲಾಗ್ ಹಾಕೋಕ್ಕೆ ಸಾಕಷ್ಟು ಸಮಯ ತಗೊಂಡೆ. ಅದಕ್ಕೋಸ್ಕರ ಮೊದಲನೇದಾಗಿ ನಿಮ್ಮ ಹತ್ರ ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ ಇಷ್ಟು ತಡ ಮಾಡಿ ವ್ಲಾಗ್ ಹಾಕ್ತಿರೋದಕ್ಕೆ. ಕಾರಣ ಏನು ಅಂತ ನಿಮಗೆ ಗೊತ್ತಿದೆ. ಈಗ ನಮ್ಮ ಮಸಾಲ ಬಿಸ್ನೆಸ್ ಮತ್ತೆ ರೀಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಆ ಕಡೆಗೆ ಗಮನ ಜಾಸ್ತಿ ಕೊಟ್ಟಿದ್ದೆ. ಹಾಗಾಗಿ ನಾನು ವ್ಲಾಗ್ ಮಾಡ್ತಿದ್ರು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸಮಯದ ಅಭಾವವಾಗಿತ್ತು. ಸೊ ಇವತ್ತಿನ ಈ ವ್ಲಾಗ್ ನಮ್ಮ ಈ ವರ್ಷದ ಗಣೇಶ ಚತುರ್ಥಿಯ ವ್ಲಾಗ್ನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಮೊದಲನೇದಾಗಿ ಹಬ್ಬಕ್ಕೆ ಹಿಂದಿನ ದಿನವೇ ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಅನಂತರ ಬೆಳಗ್ಗೆನೇ ಇದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಈ ಮಧ್ಯೆ ಸಾಕಷ್ಟು ನಮ್ಮ ಜೀವನದಲ್ಲೂ ಕೂಡ ಅಡಚಣೆಗಳು ಬಂತು. ಅದೇನೇನೆಲ್ಲ ಆಯಿತು ಅಂತ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಕೆಲವು ಒಳ್ಳೆ ವಿಷಯಗಳು ಇದೆ, ಕೆಲವು ಎಕ್ಸ್ಪೆಕ್ಟೇ ಮಾಡ್ದಲೇ ಇರೋವಂಥ ದಿನಗಳು ಕೂಡ ನಾನು ನೋಡಿದೆ. ಅದೆಲ್ಲ ಮುಂದೆ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಆದರೆ ಇವತ್ತಿನ ವ್ಲಾಗ್ ಒಂದು ಹಬ್ಬದ ವ್ಲಾಗ್ ಆಗಿರುತ್ತೆ. ಹಬ್ಬಕ್ಕೆ ಕೆಲವು ಪ್ರಿಪ್ರೇಷನ್ ಕೂಡ ನಾನು ಈಗಾಗಲೇ ಮಾಡ್ಕೊಂಡಿದ್ದೆ. ಈ ವರ್ಷ ನಮ್ಮ ಮನೆಯಲ್ಲಿ ಹಬ್ಬ ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆ ರೀತಿ ಮಾಡೋಕ್ಕಾಗಲೇ ಇಲ್ಲ. ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ಅಂತಂದರೆ ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರಿ ಮಾಡ್ತಾಯಿದ್ವಿ. ಒಂದೇ ಒಂದು ಕೊರತೆ ಯಾವಾಗಲೂ ನನಗೆ ಕಾಡ್ತಾ ಇದ್ದಿದ್ದು, ಪ್ರಿಯಾ ಮನೇಲಿಲ್ಲ, ನನ್ನ ಮಗಳ ಜೊತೆಗಿಲ್ಲ ಅಂತನ್ನೋದು. ಆದರೆ ಈ ವರ್ಷ ಮಗಳ ಜೊತೆಗಿದ್ಲು, ಅಪ್ಪ ಅಮ್ಮ ಬಂದಿರಲಿಲ್ಲ. ಯಾಕೆ ಅವ್ರು ಬಂದಿರಲಿಲ್ಲ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಕಿಚನೆಲ್ಲ ಅರೇಂಜ್ ಮಾಡಿದ ನಂತರ ಪೂಜೆಗೋಸ್ಕರ ಇವತ್ತಿಗೆ ಏನೇನು ಬೇಕಿತ್ತು ಅದನ್ನೆಲ್ಲ ಆನ್ಲೈನಲ್ಲಿ ತರಿಸಿದ್ದೆ. ಕಾರಣ ಏನಂದರೆ ರೋಡ್ ರಿಪೇರಿ ನಡೀತಾ ಇದೆ, ಹೊರಗಡೆ ಓಡಾಡೋದಕ್ಕೂ ಜಾಗ ಇಲ್ಲ. ಸೊ ಒಂದು ಕಡೆ ಮಳೆ, ಮತ್ತೊಂದು ಕಡೆ ಕೆಸರು, ಮತ್ತು ಮನೆ ಬಾಗಿಲು ಪೂರ್ತಿ ಎಲ್ಲ ಹಳ್ಳ. ಅಂದರೆ ರೋಡ್ ರಿಪೇರಿ ಮಾಡ್ತಿರೋದ್ರಿಂದ ಕಂಪ್ಲೀಟಾಗಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲನೂ ಆನ್ಲೈನಲ್ಲಿ ತರಿಸಿ ಇಟ್ಕೊಂಡಿದ್ದೀನಿ. ಹಾಗೆ ರಂಗೋಲಿ ಹಾಕಲಿಕ್ಕೆ ನಾನು ಈ ರೀತಿ ಅಕ್ಕಿ ಹಿಟ್ಟಿಂದ ಟ್ಯಾಬ್ಲೆಟ್ಸ್ ರೀತಿ ಮಾಡಿ ಇಟ್ಕೊಂಡಿದ್ದೆ. ಹೋದ ವರ್ಷ ಮಾಡಿದ್ದಿದ್ದು, ಇದಿನ್ನೂ ಇವಾಗಲೂ ಕೂಡ ಇನ್ನೂ ಹಾಗೆ ಇದೆ. ಎಷ್ಟೆಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡ್ರೆ ಆ ತಕ್ಷಣಕ್ಕೆ ನಮಗೆ ರಂಗೋಲಿ ಹಿಟ್ಟು ರೆಡಿ ಆಗುತ್ತೆ. ಇದನ್ನು ಕಲಸಿದ ರಂಗೋಲಿ ರೀತಿಯಲ್ಲಿ ನಾವು ಹಾಕ್ಕೋಬೋದು. 2 ದಿನ 3 ದಿನ ಹಾಗೆ ಇರುತ್ತೆ, ಯಾವುದೇ ಕಾರಣಕ್ಕೂ ಅಳಿಸೋಗಲ್ಲ. ಪುಡಿ ರಂಗೋಲಿ ಹಾಕೋದಕ್ಕಿಂತಲೂ ಈ ರೀತಿ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೊತ್ತುವರೆಗೂ ಇರುತ್ತೆ, ಯಾವುದೇ ಕಾರಣಕ್ಕೂ ಅದು ಅಳಿಸೋಗಲ್ಲ. ಸೊ ಅಕ್ಕಿ ಹಿಟ್ಟನ್ನು ನೆನೆಸಿ ರುಬ್ಬಿ ಅನಂತರ ಅದನ್ನು ಈ ರೀತಿ ಬಿಲ್ಲೆ ರೀತಿ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೆ. ಯಾವಾಗಲೂ ಕ್ಲೀನಿಂಗಲ್ಲಿ ಮುಖ್ಯವಾಗಿ ನನಗೆ ಸಮಸ್ಯೆ ಆಗೋದೇನಂತಂದರೆ ಪೂಜಾ ಸಾಮಗ್ರಿಗಳನ್ನು ತೊಳೆಯೋದು. ನಾನು ಬಹಳಷ್ಟು ಮಾರ್ಕೆಟಿಗೆ ಏನೇನು ಬರುತ್ತೆ ಅದನ್ನೆಲ್ಲ ಒಂದೊಂದು ಸತಿ ಟ್ರೈ ಮಾಡ್ತಿರ್ತೀನಿ. ನನಗೀಗಾಗಲೇ ಕೆಲವು ಪ್ರಾಡಕ್ಟ್ ತುಂಬ ಇಷ್ಟ ಆಗಿದೆ. ಇದು ಕೂಡ ಒಂದು ಹೊಸದಾಗಿ ಬಂದಿದ್ದು ಮಾರ್ಕೆಟ್ಗೆ, ಅದನ್ನು ಟ್ರೈ ಮಾಡೋಣ ಅಂತ ತರಿಸಿದೆ. ಎಸ್ಪೆಷಲಿ ಇದು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗೆ ಅಂತಲೇ ತೊಳೆಯೋಕ್ಕೆ ಇರುವಂಥ ಲಿಕ್ವಿಡ್. ಇದನ್ನು ನಾನು ಡೈರೆಕ್ಟಾಗಿ ಇದಕ್ಕೆ ಪಾತ್ರೆಗಳಿಗೆ ಹಾಕಿ ಕೈಯಲ್ಲೇ ರಬ್ ಮಾಡ್ತಾಯಿದ್ದೀನಿ. ಯಾವುದೇ ಬ್ರಷ್ ಉಪಯೋಗಿಸ್ದೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ಈ ಲಿಕ್ವಿಡ್. ಹಾಗೆ ಪೀತಾಂಬರಿ ನಾವೆಲ್ಲ ಬಳಸ್ತೀವಿ, ಆ ಪೀತಾಂಬರಿ ಪೌಡರ್ ಹಾಕಿದಾಗ ಕೈಯೆಲ್ಲ ರಫ್ ಆಗುತ್ತೆ. ಬಟ್ ಈ ಲಿಕ್ವಿಡ್ನ ಉಪಯೋಗಿಸಿದಾಗ ಕೈಗೂ ಯಾವುದೇ ರೀತಿ ಹಾರ್ಮ್ ಆಗಲಿಲ್ಲ. ಹಾಗೆ ಪಾತ್ರೆಗಳಲ್ಲಿ ಕೂಡ ಕಲೆಗಳೇನಿತ್ತು ಅದೆಲ್ಲ ಎಷ್ಟು ನೀಟಾಗಿ ಹೋಗಿ ಒಂದು ಒಳ್ಳೆ ಶೈನ್ ಇತ್ತು. ಸೊ ಇದರ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಾನು ಕೂಡ ಒಂದು ಟ್ರಯಲ್ಗೆ ಅಂತಲೇ ತರಿಸಿತ್ತು. ಎಲ್ಲ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆ, ಯಾವುದೇ ಪಾತ್ರೆಗಳು ಕೂಡ ಈಸಿಯಾಗಿ ಕೆಲವೇ ನಿಮಿಷದಲ್ಲಿ ನಿಮ್ಗೆ ಇದನ್ನು ತೊಳೆಯೋದಕ್ಕೆ ಬಳಸ್ಕೋಬೋದು. ತುಂಬ ಚೆನ್ನಾಗಿದೆ. ನಾನು ಕೂಡ ಕೆಲವು ಪ್ರಾಡಕ್ಟ್ನ ತರಿಸಿ ಟ್ರೈ ಮಾಡ್ತಿರ್ತೀನಿ. ಯಾವ್ದು ನನಗೆ ಬೆಸ್ಟ್ ಅನಿಸುತ್ತೆ ಅದನ್ನು ಮಾತ್ರ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಗಂಟೆಗಳ ಕೆಲಸ ನಿಮಿಷದಲ್ಲಿ. ಉಪ್ಪು ಹುಣಸೆಹಣ್ಣಿಗೆ ಗುಡ್ ಬೈ ಹೇಳುವಂಥ ಟೈಮ್ ಬಂದಿದೆ. ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೋಡಿ. ಇದು ಪ್ರಮೋಷನ್ ವಿಡಿಯೋ ಅಲ್ಲ, ನಾನೊಂದು ಟ್ರಯಲ್ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ವಿತಿನ್ 5 ಮಿನಿಟ್ಸಲ್ಲಿ. ಹಾಗಾದ್ರೆ ಪ್ರೀ ಬರ್ಡೇ ಕೇಕ್ ಕಟ್ ಮಾಡಿಸ್ಬಿಡೋಣ. ಪ್ರತಿ ವರ್ಷದಂತೆ ಗೌರಿ ಹಬ್ಬಕ್ಕೆ ಮುಂಚೆನೇ ನಮ್ಮ ತವ್ರ ಮನೆಯಿಂದ ಬಾಗಿನ ಬರುತ್ತೆ. ಈ ವರ್ಷ ಕೂಡ ಹಾಗೇನೆ ಬಾಗಿನ ತೊಗೊಂಬಂದರು. ಆದರೆ ಅವರು ಅದನ್ನೇ ಹೇಳ್ತಾ ಇದ್ದಾರೆ,
ವಾಪಸ್ ನಾವು ಇವತ್ತೇ ಊರಿಗೆ ಹೋಗಬೇಕು ಅಂತ. ಮಕ್ಕಳು ಎಷ್ಟೋ ಬಲವಂತ ಮಾಡಿದ್ರು, ಇವತ್ತು ಒಂದಿನ ಉಳ್ಕೊಳ್ಳಿ ಅಂತ. ಸೊ ಇಲ್ಲ, ನಾವು ವಾಪಸ್ ಹೋಗಲೇಬೇಕು, ಕೆಲಸ ಇದೆ ಅಂತ ಹೇಳಿದರು. ಹಾಗೆ ಹಬ್ಬಕ್ಕೂ ಕೂಡ ನಾವು ಇನ್ವೈಟ್ ಮಾಡಿದ್ವಿ. ಆದರೆ ಅವತ್ತು ಕೆಲಸದವ್ರು ಬರ್ತಾರೆ, ಅವ್ರನ್ನೆಲ್ಲ ವಾಪಸ್ ನಾವು ಕಳ್ಸೋಕ್ಕಾಗಲ್ಲ, ಕೆಲಸಕ್ಕೋಸ್ಕರ ಬರೋರನ್ನ ಅಂತ ಹೇಳ್ತಿದ್ದಾರೆ. ಏನು ಕೆಲಸ, ಏನು ಕೆಲಸ ನಡೀತಾ ಇದೆ ಅಂತ ನೀವು ಕೇಳ್ಬೋದು. ಊರಲ್ಲಿ ಮನೆ ಕಟ್ತಿದ್ದಾರೆ. ಸೊ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರೋದ್ರಿಂದ ಪ್ರತಿದಿನ ಅಲ್ಲಿ ಕೆಲಸ ನಡೀತಿರತ್ತೆ, ಬಿಟ್ಟು ಬರೋಕ್ಕಾಗಲ್ಲ, ಇರಲೇಬೇಕು ಅಂತ ಅನ್ನೋದನ್ನೇ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅಪ್ಪ ಅಮ್ಮ. ಅಪ್ಪ ಅಮ್ಮ ಬಂದಿದ್ದಾರೆ ಇದಕ್ಕೆ ಏನೋ ಬಾಗಿನ ಕೊಡೋಕ್ಕೆ. ಅಮಾವಾಸ್ಯೆ ಮುಂಚೆನೇ ಕೊಡಬೇಕು ಅಂತ. ನಾಡಿದ್ದು ಅಮಾವಾಸ್ಯೆ ಇರೋದ್ರಿಂದ ಇವತ್ತು ಬಂದಿದ್ದಾರೆ. ಹಬ್ಬಕ್ಕಿನ್ನೂ ಒಂದು ವಾರ ಇದೆ, ಆದರೆ ಹಬ್ಬಕ್ಕೆ ನಾವು ಈ ಸರಿ ಕರೀತಾ ಇದ್ದೀವಿ. ಯಾಕೋ ಬರಲ್ಲ ಅಂತೀರ? ಯಾಕೆ ಬರಲ್ಲ? ಹಾಂ, ಈ ಸರ್ತಿ ಪ್ರಿಯಾ ಬಂದಿದ್ದಾಳೆ, ಜೋರಾಗಿ ಮಾಡೋಣ ಹಬ್ಬ ಅಂತೆಲ್ಲ ಅನ್ಕೋತಾ ಇದ್ವಿ. ಅದೇ ಎಲ್ಲ ಸೇರ್ಕೊಂಡು ಮಾಡಿದ್ರೆ ಹಬ್ಬ, ಇಲ್ಲಾಂದ್ರೆ ಹೆಂಗ ಹಬ್ಬ? ಹಾ, ರಜಾ ಹಾಕ್ಬಿಟ್ಟು ಬರ್ಬೇಕಪ್ಪ. ಹಬ್ಬ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೋಬಹುದು. ಕೆಲಸ ಮಾಡ್ಬೇಕು ಅಂತಂದ್ರೆ ನಾವು ಬೇಡ ಅಂತ ಹೇಳಕ್ಕಾಗಲ್ಲ. ಚೆನ್ನಾಗಿರಿ, ಚೆನ್ನಾಗಿ. ಥ್ಯಾಂಕ್ಸ್ ದಾದಾ. ಹಬ್ಬಕ್ಕೆ ಒಂದು ವಾರಕ್ಕೆ ಮುಂಚೆನೇ ಬಂದು ಅಪ್ಪ ಅಮ್ಮ ಬಾಗಿನ ಕೊಟ್ಬಿಟ್ಟು ಅವತ್ತಿನ ದಿನವೇ ಸಂಜೆ ವಾಪಸ್ ಊರಿಗೆ ಹೊರಟ್ಬಿಟ್ರು. ಮತ್ತು ಹಬ್ಬದ ದಿನ ಬರ್ತಾರೆ ಅಂತ ನಾವು ಕೂಡ ತುಂಬ ಕಾಯಿದ್ವಿ. ಆದರೆ ಅವತ್ತಿನ ದಿನ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಬೇಜಾರಿತ್ತು, ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಸಾಧ್ಯ ಆಗಲಿಲ್ಲ. ಸೊ ಗಣೇಶನ ಹೇಳಬೇಕು ಅಂದರೆ ಪ್ರತಿ ವರ್ಷ ನಾವೇ ಮನೆಯಲ್ಲೇ ಮಾಡ್ತೀವಿ. ಲಾಸ್ಟ್ ಇಯರ್ ನಾನು ಒಂದು ಮೌಲ್ಡ್ ತರಿಸಿದ್ದೆ, ಜೇಡಿ ಮಣ್ಣು ಮತ್ತು ಮೌಲ್ಡ್ ಎಲ್ಲ ತರಿಸಿದ್ದೆ. ಹರ್ಷಿತ್ ಮಾಡಿದ್ದ. ಪ್ರಿಯಾ ಇಲ್ಲದೇ ಇರೋ ಟೈಮಲ್ಲಿ ಹರ್ಷಿತ್ ಮಾಡ್ತಾಯಿದ್ದ. ಪ್ರಿಯಾ ಯಾವಾಗಲೂ ಯೂಶ್ವಲಿ ಅರ್ಶನದಲ್ಲಿ ಗಣೇಶನ ಮಾಡ್ತಾಯಿದ್ಲು. ಈ ವರ್ಷವೂ ನಾವು ಅರ್ಶನದಿಂದನೇ ಗಣೇಶನ ರೆಡಿ ಮಾಡಿದ್ವಿ. ಮಕ್ಕಳಿಬ್ಬರು ಇದೊಂದು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿದ್ರು, ಅದು ಇವತ್ತೇ ಡೆಲಿವರಿ ಆಗಿತ್ತು. ಅದನ್ನು ರೀಸೆಟ್ ಮಾಡ್ತಾಯಿದ್ರು, ಅಂದರೆ ಇದನ್ನೆಲ್ಲ ಸೆಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೆ. ಪುಟ್ಟದೊಂದು ಅರ್ಶನದ ಗಣೇಶ ಮಾಡಿಟ್ಟಿದ್ದೀವಿ. ಮನೇಲೇ ಬೆಳ್ಳಿ ಗಣೇಶ ಇದೆ. ಯೂಶ್ವಲಿ ಬೆಳ್ಳಿ ಗಣೇಶನಿಗೆ ಮೇಯ್ನಾಗಿ ಪೂಜೆ ಮಾಡೋದು. ಸೊ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಂತ ಹೇಳಿ ಜೇಡಿ ಮಣ್ಣಲ್ಲಿ ಅಥವಾ ಅರ್ಶನದಲ್ಲಿ ಗಣೇಶನ ಮಾಡಿ ವಿಸರ್ಜನೆ ಮಾಡ್ತೀವಿ. ಸೊ ಪೂಜೆಗೆ ಬೆಳಗ್ಗೆನೇ ರೆಡಿ ಮಾಡ್ಕೊಂಡಾಗಿತ್ತು. ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ರೆಡಿ ಮಾಡಿ ಪೂಜೆಗೆ ಇಟ್ಬಿಟ್ಟು ನಂತರ ಮಧ್ಯಾಹ್ನದ ಊಟದ ಸಮಯದಷ್ಟೊತ್ತಿಗೆ ಮೋದಕ ಮತ್ತು ಕಡುಬಿಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ನಾರ್ತ್ ಇಂಡಿಯನ್ ಸ್ಟೈಲ್ ಮೋದಕನೂ ಇದೆ ಈ ಸರ್ತಿ, ಸೌತ್ ಇಂಡಿಯನ್ ಸ್ಟೈಲ್ ಕಡುಬು ಇದೆ. ಬಜ್ಜಿ ಬೋಂಡ ಮಿಕ್ಸಲ್ಲಿ ಬಾಳೆಕಾಯಿ ಬಜ್ಜಿ ಕೂಡ ಮಾಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿ ಉಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಎಸ್, ಈ ಕಡೆ ಮೋದಕ ಕಡುಬು ಎಲ್ಲ ರೆಡಿ ಇದೆ ಊಟಕ್ಕೆ. ಆಯ್ತು, ಹಿಂಗಿದೆ ಹಬ್ಬ. ಸೂಪರ್. ಯಾಕೋ ಸೂಪರ್ ಅಂತ ಅಷ್ಟೇ ಹೇಳ್ತೀಯಾ? ಊಟ ಇನ್ನೂ ಆಗಿಲ್ಲ. ನನ್ನ ಜೊತೆ ಜಗಳ ಆಡ್ದಾರೆ. ಹಬ್ಬದಿನ ಜಗಳ ಆಡಿದ್ರ? ಇಷ್ಟೊತ್ತಿಗೆ ಚೆನ್ನಾಗಿದಲ್ಲ, ಯಾಕೆ ಜಗಳ? ಯಾಕೆ ಅಷ್ಟು ಜಗಳ ಆಡಿದ? ನಾನು ಜಗಳ ಆಡಿದ್ದು. ಅವನು ನನ್ನ ಜೊತೆ ಜಗಳ ಆಡಿದ. ಹಬ್ಬದಿನ ಜಗಳ ಮಾಡ್ಕೊಬಿಡಿ. ಆಯ್ತು, ಸಾರಿ ಬೇಡ.
ನಾನೇನು ಸಾರಿ ಇಲ್ಲಿ ಜಗಳ ಮಾಡಬೇಕು, ಅವಳು ಸ್ಟಾರ್ಟ್ ಮಾಡಿದ್ದು. ಸ್ಮಾಲ್ ಥಿಂಗ್, ಅದಕ್ಕೆ ಮುಖ ಎಲ್ಲ ಯಾಕೆ ಹಿಂಗೆಲ್ಲ ಮಾಡ್ಕೊಬೇಕು? ಸಿಟ್ಟು ಮಾಡ್ಕೋಬಾರ್ದು. ಅದೇ ಅಷ್ಟೊಂಗಿಲ್ಲ, ಸಿಟ್ಟು ಜಾಸ್ತಿ. ಸಿಟ್ಟು ಮಾಡ್ಕೊಬೇಡ ಅಷ್ಟು. ನಾನೇನು ಸಾರಿ ಇಲ್ಲಿ ಸಾರಿ ಹೇಳೋದು. ನಂತರ ಬದಲೇ ಇದ್ದಿ. ಡಿಯರ್ಸ್, ನನಗೆ ಸಪೋರ್ಟ್ ಕೊಟ್ಟು ಮತ್ತೆ ನನ್ನ ಬಿಸ್ನೆಸ್ನ ರೀಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಆಗಿರುವಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಸರ್ತಿ ನಾನು ನನ್ನ ಬಿಸ್ನೆಸ್ನ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ಅನ್ನೋ ಒಂದು ದೃಢ ನಿರ್ಧಾರದಿಂದ ಈ ಬಿಸ್ನೆಸ್ನ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ನಮ್ಮ ಹತ್ರ ಅಡುಗೆ ಮನೆಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಮಸಾಲೆ ಪುಡಿಗಳು ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಕೆಲವು ಮಸಾಲೆ ಪುಡಿಗಳು ಸ್ಟೂಡೆಂಟ್ಸ್ಗೆ, ಬ್ಯಾಚುಲರ್ಸ್ಗೆ, ಬಿಗಿನರ್ಸ್ಗೆ, ವಯಸ್ಸಾದವ್ರಿಗೂ ಕೂಡ ಈಸಿಯಾಗಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲವು ಮಸಾಲೆ ಪುಡಿಗಳನ್ನ ನಾನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಹೊರಗಡೆ ಎಲ್ಲೂ ಮಾರ್ಕೆಟಲ್ಲಿ ಸಿಗ್ದಲೇ ಇರುವಂಥ ಕೆಲವು ಮಸಾಲೆ ಪುಡಿಗಳನ್ನು ನಿಮಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ಹಬ್ಬಕ್ಕೂ ಕೂಡ ಬೇಕಾಗೋ ಹಾಗೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋ ಹಾಗೆ ಚಕ್ಲಿ ಹಿಟ್ಟು, ಬಜ್ಜಿ ಬೋಂಡ ಮಿಕ್ಸ್ ಮತ್ತೆ ಕಜ್ಜಾಯದ ಹಿಟ್ಟು ಈ ಥರದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ನೀವು ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಹಾಗೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತೀನಿ. ಕೂಡಲೇ ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಹಬ್ಬದ ದಿನ ಸಾಯಂಕಾಲನೇ ಎಲ್ಲರೂ ಹೊರಗಡೆ ಬಂದಿದ್ವಿ. ತಮ್ಮನ ಫ್ಯಾಮಿಲಿಯವರು ಕೂಡ ಮನೆಗೆ ಬಂದಿದ್ರು. ಆ ಟೈಮಲ್ಲಿ ನಾನು ಶೂಟ್ ಮಾಡ್ಲಿಕ್ಕೆ ಆಗಿಲ್ಲ. ಹಾಗೆ ಮಕ್ಕಳೆಲ್ಲ ಹಠ ಮಾಡಿದ್ರು, ಹೊರಗಡೆ ಹೋಗೋಣ, ಎಕ್ಸಿಬಿಷನ್ಗೆ ಹೋಗೋಣ, ಹಾಗೆ ಎಲ್ಲೆಲ್ಲಿ ಗಣೇಶ ಕೂರಿಸಿರ್ತಾರೆ ನೋಡೋಣ ಅಂತ ಹೇಳಿ. ಸೊ ಆಟೋದಲ್ಲಿ ಬಂದ್ವಿ. ಅಷ್ಟರಲ್ಲಿ ತಮ್ಮನ ಫ್ಯಾಮಿಲಿಯವರೆಲ್ಲ ಇಲ್ಲಿ ಎಕ್ಸಿಬಿಷನ್ ಹತ್ರ ರೀಚ್ ಆಗಿದ್ರು. ಇದು ಎಕ್ಸಿಬಿಷನ್ ಅಂತ ಹೇಳಬೇಕು ಅಂದರೆ ಸ್ಟಾಲ್ ಥರನೇ ಎಲ್ಲ ಸುಮಾರು ಸ್ಟಾಲ್ ಹಾಕಿದ್ರು. ಮೊದಲು ಸಿಕ್ಕಿದ್ದೆ ಬುಕ್ ಸ್ಟಾಲ್. ಹರ್ಷಿತ್ಗೆ ಬುಕ್ಸ್ ಅಂದರೆ ತುಂಬ ಇಷ್ಟ. ಮಕ್ಳಿಗೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ರೀತಿಯಲ್ಲಿ ಓಲ್ಡ್ ಬುಕ್ಸ್, ನ್ಯೂ ಬುಕ್ಸ್ ಎಲ್ಲ ಕೂಡ ಇತ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ಬುಕ್ಸ್ ಎಲ್ಲ ಶಾಪ್ ಮಾಡಿದ ನಂತರ ಒಳಗಡೆ ಹೋದ್ವಿ. ಬೇರೆ ಮನೆಗೆ ಬೇಕಾಗಿರುವಂಥ ಎಲ್ಲ ಗೃಹೋಪಯೋಗಿ ವಸ್ತುಗಳು ಕೂಡ ಇತ್ತು. ಆದರೆ ಕಂಪೇರ್ ಮಾಡಿದ್ರೆ ಆನ್ಲೈನ್ಗಿಂತಲೂ ಜಾಸ್ತಿ ಅಂತ ಅನಿಸ್ತು. ಹಾಗಾಗಿ ಇಲ್ಲಿ ತಗೊಳ್ಳೋರ್ಗಿಂತ ನೋಡೋರೇ ಜಾಸ್ತಿ ಇದ್ರು ಅಂತ ನಂಗೆ ಅನಿಸ್ತು. ಎಕ್ಸಿಬಿಷನಲ್ಲಿ ಏನು ನಾವು ಪರ್ಚೇಸ್ ಮಾಡಲಿಲ್ಲ, ತುಂಬ ದುಬಾರಿ ಅಂತ ಅನಿಸ್ತಾ ಇತ್ತು. ಸೊ ಒಂದು ರೌಂಡ್ ಹಾಕಿದ್ವಿ. ಮಕ್ಳಿಗೆ ತುಂಬ ಇಷ್ಟ ಆಗಿರುವಂಥ ಬುಕ್ಸ್ನ ಮಾತ್ರ ಪರ್ಚೇಸ್ ಮಾಡಿ ಆನಂತರ ಅಲ್ಲಿಂದ ಹೊರಟ್ವಿ. ಹರ್ಷು ಇದನ್ನ ತಗೊಳ್ಳೋ ಪ್ಲಾನ್ ಮಾಡ್ತಾರೆ. ಮಮ್ಮಿ ಅಲ್ಲಿಂದ ನೋವು ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ತುಂಬ ದಿನದ ನಂತರ ಒಂದು ಸಣ್ಣ ವ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಹೋಗ್ಬರ್ಲಾ?